ಅಪ್ಪೆ ತಮಿಳ್ನಾಡಕ್ಕೆ ಬಂದ್ರು ಪುನೀತ್ ರಾಜ್ಕುಮಾರ್. ತಮಿಳ್ನಾಡು ಮಾತ್ರ ಅಲ್ಲ ರೀ, ಅವರು ಟೋಟಲ್ ಇಂಡಿಯಾ ಫುಲ್ ಫೇಮಸ್ ರೀ ಅವರು. ಈ ಥರ ನನ್ನ ತಂಗಿ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ರೆಡಿ ಮಾಡ್ತಾ ಇರೋದು ದಿನ ನೋಡಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ರೋಹನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವ್ಲಾಗ್ ಏನಪ್ಪ ಅಂತ ನೋಡಿದ್ರೆ, ದೀಪಾವಳಿ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ದೀಪಾವಳಿ ವ್ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹ್ಯಾಪಿ ದೀಪಾವಳಿನ ದೀಪಾವಳಿ ದಿನನೇ ಹೇಳ್ತೀನಿ. ಸೊ ಇವತ್ತು ದೀಪಾವಳಿ ಅಲ್ಲ, ಇನ್ನು 2 ದಿನ ಇದೆ ದೀಪಾವಳಿಗೆ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ, ಸ್ವಲ್ಪ ಪಟಾಕಿ ಸ್ಟಾಕ್ ಕಮ್ಮಿ ಇತ್ತು, ಅಪ್ಪಾಜಿ ತೊಗೊಂಬಂದಿದ್ರು ಒಂದು ಸ್ವಲ್ಪ. ಸೊ ಎಷ್ಟು ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ಆಮೇಲೆ. ಸೊ ನನಗೆ ಸಾಲ್ತಾ ಇಲ್ಲ, ನನಗೆ ಇನ್ನೂ ಬೇಕು ಅನ್ನಿಸ್ತಾ ಇದೆ. ಸೊ ಪಟಾಕಿ ತರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಅಂದರೆ ಪೌಲಿ ನನ್ನ ಜೊತೆ ಇವತ್ತು. ನನಗೆ ಹುಷಾರಿಲ್ಲ ಗೈ. ಸೊ ಪಟಾಕಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಪೌಲಿದಾನೆ ಅಲ್ಲಿ, ಸೈಫು ಮತ್ತು ಫರಾನ್ ಕಾಯ್ತಾ ಇದ್ದಾರೆ ಅಲ್ಲಿ. ಎಲೆಕ್ಟ್ರಾನಿಕ್ ಸಿಟಿ ಅಭಿಯಾನ ಬರ್ತಾರೆ. ಸೊ ಬನ್ನಿ ಹೋಗಿ ಬೇಗ ಪಟಾಕಿ ತೊಗೊಂಬಂದ್ಬಿಡೋಣ. ಗೈಸ್ ಲೆಟ್ಸ್ ಗೋ. ಹಾಯ್ ಫರಾನ್. ಫೋನ್ ಮಾಡ್ಬೇಕು. ಹಲೋ ಹಾಯ್. ಏನು ಬೇಡ ಗಿಫ್ಟು? ಹಾಂ ಥ್ಯಾಂಕ್ ಯು ಸೊ ಮಚ್, ಐ ಲವ್ ಯು. ನೀವು ಫೋನ್ ಮಾಡ್ಬೇಕು ತಾನೆ ನನಗೆ. ಏನಕ್ಕೆ? 3 ಗಂಟೆ ನಾನು ನಿನಗೆ 12 ಗಂಟೆಗೆ ರೆಡಿ ಆಗೋ ಅಂತ ಅನ್ನೋಂದಿಲ್ಲ. 1 ಗಂಟೆಗೆ ಅಭಿಯಾನ ಇದೆ. ವಿಡಿಯೋ ರೆಕಾರ್ಡ್ ಇದೆ. ಸಾರಿ ಕೇಳು. ಸಾರಿ. ನಾನು ಸೈಫುಗೆ ಹೇಳಿದ್ದೆ 12 ಗಂಟೆಗೆ ರೆಡಿ ಆಗೋ ಅಂತ. ಟೈಮ್ ಎಷ್ಟು ಇವಾಗ? 1:15ಗೆ ರೆಡಿ ಆಗಿದ್ದಾನೆ. ದಿಸ್ ಇಸ್ ಬ್ಯಾಡ್ ಸೈಫು. ಟೈಮ್ ಸೆನ್ಸ್ ಇರ್ಬೇಕು ನಿನ್ಗೆ, ಇಲ್ಲಾಂದ್ರೆ ಹುಡುಗಿರ್ ಬೀಳಲ್ಲ, ಗೊತ್ತು ತಾನೆ? ಪರವಾಗಿಲ್ಲ. ಮತ್ತೆ ಇನ್ನೇನು ಹುಡುಗರನ್ನ ಮದುವೆ ಆಗ್ತೇನೋ? ಇಲ್ಲ ಮತ್ತೆ ಇನ್ನೂ ಏಜ್ ಇದೆ ಅಣ್ಣ ಅದಕ್ಕೆ. ಏನ್ ಅದೇ ಇವಾಗಿಂದಾನೆ ಪಟಾಯಿಸ್ಕೊಳ್ಳೋದು ಕಲ್ತ್ಕೊಬೇಕು ನೀನು. ಅಣ್ಣ ಆಗಿ ಅದನ್ನ ಹೇಳ್ಕೊಡೋದು ನನ್ನ ಕರ್ತವ್ಯ. ಟೈಮ್ ಸೆನ್ಸ್ ಕಲ್ತ್ಕೋ, ಓಕೆ? ಸೊ ಗೈಸ್, ಫರಾನ್ ನಮಗೆ ಚಾಕ್ಲೇಟ್ ಇಸ್ಕೊಂಡಿದ್ದಾನೆ. ಥ್ಯಾಂಕ್ ಯು ಫರಾನ್, ಐ ಲವ್ ಯು. ಇವಾಗ ಹೋಗ್ತಾ ಇದ್ದೀವಿ ಪಟಾಕಿ ತೊಗೊಂಬರೋಕ್ಕೆ. ನೆನ್ನೆನೇ ಹೋಗ್ಬೇಕಾಗಿದೆ. ಏನು ಗೊತ್ತಾ, ನೆನ್ನೆನೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿಬಿಟ್ಟೆ, ವ್ಲಾಗ್ ಮಾಡಿಲ್ಲ. ಅದಕ್ಕೆ ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗೆ. ಸೊ ಇನ್ನೊಂದ್ಸತಿ ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕರೆಕ್ಟಾಗಿ ದೀಪಾವಳಿ ಟೈಮಲ್ಲೇ ಮಳೆ ಬಂದ್ಬಿಡುತ್ತೆ ಗೈಸ್. ಏನಕ್ಕೆ ಅಂತ ಗೊತ್ತಿಲ್ಲ. ವರ್ಷನೂ ಇದೆ ಬಾಳು. ದೀಪಾವಳಿ ಬಂತು ಅಂದ್ರೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ, ಫುಲ್ಲು ಮಳೆ. ಓಹೋ, ಇಲ್ಲಿದ್ದ ಪಾಯಿಂಟ್ಸ್ ಹೊಡಿಸ್ತಾ ಇದ್ದಾನೆ ಫರಾನ್. ಇಲ್ಲೇ ಬರ್ತಾ ಇದೀವಿ. ದೀಪಾವಳಿ ಟೈಮ್ ಬಂದ್ರೆ ಮಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ಪಟಾಕಿ ಹೊಡಿಬಾರ್ದು ಅಂತ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ಸತಿ ವ್ಲಾಗ್ ಮಾಡಬೇಕು ಅಂತ ಪಟಾಕಿ ಸಿಕ್ಕಾಬಟ್ಟೆ ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪಾಜಿ ತೊಗೊಂಬಂದಿದ್ದಾರೆ ಪಟಾಕಿಗಳನ್ನ, ನಾನು ತೋರಿಸ್ತೀನಿ ಎಷ್ಟು ತಂದಿದ್ದಾರೆ ಅಂತ. 1-2 ಮೂಟೆ ಯಾವ್ದಾದ್ರು ಲೂಸ್ ಪಟಾಕಿ ಮತ್ತು 1 4 ಬಾಕ್ಸು ಎಲ್ಲ ತಂದಿದ್ದಾರೆ. ನಮಗೆ ಸಾಲಲ್ಲ, ವರ್ಷ ಜಾಸ್ತಿ ಬೇಕು ನಮಗೆ. ವರ್ಷ ಅಷ್ಟೇ ತರೋದು, 1-2 ಮೂಟೆ ತರ್ತಾರೆ. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ಡಿಫ್ರೆಂಟ್ ಆಗಿರೋ ಪಟಾಕಿ ತೊಗೊಳೋಣ ಅನ್ಕೊಂಡಿದ್ದೀನಿ ಈ ಸತಿ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ, ನಾವು ಹೊರಟಿದ್ದು 140-150 ಹೊರಟ್ವಿ ಆಯ್ತಾ. ಇವಾಗ ಟೈಮು 3 ಗಂಟೆ. ಇನ್ನೂ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀವಿ. ನಮ್ಮನೆ ಹತ್ರ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಓನ್ಲಿ 5 to 6-7 ಕಿಲೋಮೀಟರ್ಸ್ ಅಷ್ಟೇ. ಅಷ್ಟು ಟ್ರಾಫಿಕ್ ಇದೆ, ಬಿಲೀವ್ ಮೀ, ಸಖತ್ ಟ್ರಾಫಿಕ್ ಇದೆ ಗೈಸ್. ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಮೂವಿಂಗ್ ಇದೆ ಗಾಡಿ. ಏನಂದರೆ ಆನ್ ದ ವೇ 1-2 ಲಾರಿ ನಿಂತ್ಕೊಂಡ್ಬಿಟ್ಟಿತ್ತು. ಒಂದು ಕಡೆ ಆಕ್ಸಿಡೆಂಟ್ ಆಗಿತ್ತು ಚಿಕ್ಕದಾಗೆ, ಅವ್ನು ನಿಲ್ಸ್ಕೊಂಡ್ಬಿಟ್ಟಿದ್ದ ಸೆಟ್ಲ್ಮೆಂಟ್ಗೆ. ಇನ್ನೊಂದು ಕಡೆ ಯಾರೋ ಒಬ್ಬ ಗಾಡಿ ಹಾಳಾಗಿದೆ ಅಂತ ನಿಲ್ಸ್ಬಿಟ್ಟು ರೋಡ್ ಸೆಂಟ್ರಲ್ಲೇ ನಿಲ್ಸ್ಬಿಟ್ಟು ಓಡೋಗ್ಬಿಟ್ಟು ಅವ್ನು ಎಲ್ಗೋ. ನಾವಿವಾಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇದು ಟೋಲ್ ಹತ್ರ ನಿಂತ್ಕೊಂಡಿದ್ದೀವಿ. ಹೆವಿ ಬೇಜಾರಾಗ್ತಾ ಇದೆ ಗೈಸ್. ಇಲ್ಲಿಂದ ಹೊಸೂರ್ಗೆ ಹೋಗೋಕೆ 2 ಅವರ್ ತೋರಿಸ್ತಾ ಇದೆ. ಬೇಜಾರು ಸೀನ್ಸ್ ತೋರಿಸ್ತೀನಿ ರೀ, ಟ್ರಾಫಿಕ್ ಹೆಂಗಿದೆ ಅಂತ. ಸೊ ನೋಡಿದ್ರಲ್ವಾ ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಬನ್ನಿ ನೋಡೋಣ ಎಷ್ಟೊತ್ತಾಗತ್ತೆ ಹೋಗೋದು ಅಂತ. ನನಗಂತೂ ಬೇಜಾರಾಗ್ಬಿಟ್ಟಿದೆ. ಸೈಫುನು ಫುಲ್ಲು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ಏನಾಗ್ತಾ ಇದೆ ಸೈಫು? ಬೇಜಾರಾಗ್ಬಿಟ್ಟಿದೆ. ನಾನು ತುಂಬ ಈ ಥರ ಜೀವನ ಕಷ್ಟ ಆದರೂ ಬೇಜಾರಾಗಿ ಅವ್ನು ಪಾಪ ಕಾರ್ ಓಡಿಸ್ತಾ ನನ್ನ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಕುಯ್ಯ ಅಂತ ಐತೆ. ಅಯ್ಯೋ ಹಿಂಸೆ ಆಗ್ತಾ ಇದೆ ನನಗೆ. ಮೊದಲೇ ಆರ್ಮ್ ಸೌಂಡ್ ಕಂಡ್ರೆ ಆಗಲ್ಲ. ಅಯ್ಯೋ ನೋಡೋಣ ಬನ್ನಿ ಗೈಸ್ ಎಷ್ಟೊತ್ತಾಗತ್ತೆ ಹೋಗೋದು ಅಂತ. ಒಟ್ಟಲ್ಲಿ ಪಟಾಕಿ ಈಸ್ಕೊಳ್ಳೇಬೇಕು ಇವತ್ತು. ಹೋಗೋಣ ಬನ್ನಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಫೈನಲಿ ಹೊಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಹೊಸೂರಲ್ಲಿ ಕ್ಲೈಮೇಟ್ ತುಂಬ ತಣ್ಣಗಿದೆ. ಏನಂದರೆ ಎಲ್ಲೇ ಬಿಸಿಲಿದ್ರು ಈ ಹೊಸೂರಲ್ಲಿ ಮಾತ್ರ ತಣ್ಣಗಿರುತ್ತೆ. ಏನಕ್ಕೆ ಗೊತ್ತಾ, ಚೆನ್ನೈ ಮೀನ್ಸ್ ಇಲ್ಲಿಂದ ಆ ಕಡೆ ತಮಿಳ್ನಾಡಿಗೆ ಹೋದರೆ ಸೆಕೆ ಇರುತ್ತೆ, ನಮ್ಮ ಕಡೆ ತಣ್ಣಗಿರುತ್ತೆ. ಅದೆರಡು ಸೆಂಟ್ರಲ್ ಇರೋದು ಇದು ಸ್ವಲ್ಪ ಯಾವಾಗಲೂ ತಣ್ಣಗೆ ಇರುತ್ತೆ ಪೀಸಾಗೆ. ಸೆಂಟ್ರಲ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ತಣ್ಣಗಿರುತ್ತೆ. ಸೊ ಹೊಸೂರಿಗೆ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ಕಂಪ್ಲೀಟ್ ಅವ್ನು ಅಜ್ಜಿ ಎಲ್ಲೇ ನೋಡಿದ್ರು 90% ಡಿಸ್ಕೌಂಟ್ ಅಂತಲೇ ಹಾಕೋರೆ. ಎಷ್ಟು ಒಳ್ಳೆ ಎಷ್ಟು ಜನ ಗೊತ್ತಿಲ್ಲ.
90% ಡಿಸ್ಕೌಂಟ್ ಅಂದರೆ ಹೆಂಗೆ ಗೊತ್ತಾ, ಬಾಕ್ಸ್ ಮೇಲೆ ಒಂದು 50,000 ಅಂತ ಬರ್ತಿರುತ್ತೆ, ಅದ್ರ ಮೇಲೆ 90% ಡಿಸ್ಕೌಂಟು ಒಂದು 10,000 15,000 ಇರುತ್ತೆ. ಆ ಥರ ನೋಡೋಣ ಬನ್ನಿ. ಡಿಸ್ಕೋ ಬರ್ತೀನಿ ಅಂತ ಹೇಳಿದ್ದಾನೆ. ನನಗೆ ಕೈಯಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ಲ ಶಾರ್ಟ್ಸು, ಹೊಸದು ಟ್ರೆಂಡಿಂಗಲ್ಲಿದೆ, ಕೈಯಲ್ಲಿ ನಿಂತ್ಕೊಂಡು ಬ್ಲಾಸ್ಟ್ ಮಾಡೋ ಶಾರ್ಟ್ಸು, ನನಗೆ ಅದು ಬೇಕು. ಸೊ ಅದನ್ನು ಹುಡ್ಕೊಂಡು ಬಂದಿದ್ದೀನಿ. ಆ ಥರದ್ದು ಮತ್ತು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿರೋ ಕ್ರ್ಯಾಕರ್ಸ್ನ ಹುಡ್ಕೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಗೈಸ್, ಡಿಸ್ಕೋ ಯಾವುದೋ ಒಂದು ಅಂಗಡಿ ಹೇಳಿದ್ದ, ನವೀನ್ ಕುಮಾರ್ ಟ್ರೇಡರ್ಸ್ ಅಂತ, ಅಲ್ಲಿ ಕೈಯಲ್ಲಿ ಬ್ಲಾಸ್ಟ್ ಮಾಡೋ ಶಾರ್ಟ್ ಸಿಗುತ್ತಂತೆ. ಸೊ ಅದಕ್ಕೆ ಅದನ್ನು ಹುಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೀವಿ. ಅಲ್ಲಿದೆ ಅದು, ಹೋಗಿ ಕೇಳೋಣ ಕೈಯಲ್ಲಿ ಬ್ಲಾಸ್ಟ್ ಮಾಡೋ ಶಾರ್ಟ್ಸ್ ಇದೆಯಾ ಅಂತ. ಹಾಗೆ ಇನ್ನೂ ಹೊಸ ಡಿಫ್ರೆಂಟಾಗಿರೋ ಕ್ರ್ಯಾಕರ್ ಸಿಕ್ಕಿದ್ರೆ ತೊಗೊಳೋಣ ಗೈಸ್. ಒಟ್ಟಲ್ಲಿ ಮೇಯ್ನ್ ಅದು ಬೇಕು ನನಗೆ. ಅದು ಬಿಟ್ಟು ಬೇರೆ ಏನಾದರೂ ಇದ್ರೂ ತೊಗೊಳೋಣ, ಬನ್ನಿ ಹೋಗೋಣ. ಹಂಗೆ ಒಂದು ಪ್ರಮೋಷನ್ ಆಗ್ಬಿಡ್ತು. ಹೌದು, ಕೈಯಲ್ಲಿ ಬ್ಲಾಸ್ಟ್ ಮಾಡೋದು ಗೊತ್ತಾಗ್ತಾನೆ ಇಲ್ಲ. ಇಲ್ಲಿ ಇದೆ ಅಂತ ಅಂದ ಡಿಸ್ಕೋ ನೋಡಿದ್ರೆ ಆಗೋಲ್ಲ ಗೈಸ್. ಅನ್ಫಾರ್ಚುನೇಟ್ಲಿ ನವೀನ್ ಕುಮಾರ್ ಟ್ರೇಡರ್ಸಲ್ಲಿ ಅದು ಇಲ್ವಂತೆ. ಹೋಳಿ ಮಗ ಡಿಸ್ಕೋ ಸುಮ್ಮನೆ ಇಲ್ಲ ಅನ್ಸುತ್ತೆ. ಅಲ್ಲಿದೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಕೇಳಿದೆ, ಸಿಕ್ಕಿಲ್ಲ ಅಲ್ಲಿ. ಸ್ವಲ್ಪ ನಾವೇನು ಮಾಡೋಣ ಅಂದರೆ, ಅಲ್ಲಿ ಯಾವುದೋ ದೊಡ್ಡದಿದೆ, ಅಲ್ಲೂ ಹೋಗೋಣ ಗೈಸ್. ಫಸ್ಟಿಂದ ಬರೋಣ, ಇಲ್ಲಾಂದ್ರೆ ಬಾ, ಹಿಂಗೆ ಅಲ್ಲೆಲ್ಲ ವೇಸ್ಟ್ ಅನಿಸ್ತಾ. ಫಸ್ಟಿಂದ ಬರೋಣ ಗೈಸ್. ಈ ಕಡೆಯಿಂದ ಯಾವಂಗೆ ಸಿಗುತ್ತೋ ಎಲ್ಲ ಕಡೆಯಿಂದ ಒಂದೊಂದು ತೆಗೆದುಕೊಂಡು ಬಂದ್ಬಿಡೋಣ. ಗೈಸ್, ನವೀನ್ ಕುಮಾರ್ ಟ್ರೇಡರ್ಸಲ್ಲಿ ಅದು ಕೈಯಲ್ಲಿ ಹೊಡೆಯೋ ಶಾರ್ಟ್ ಸಿಕ್ಕಿಲ್ಲ ಗೈಸ್. ಬಾರೋ ಅಲ್ಲಿಂದ ಬಂದ್ಬಿಡೋಣ. ಸೊ ಅದಕ್ಕೆ ಇವಾಗ ಒಂದೊಂದೇ ಅಂಗಡಿಲಿ ಹುಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹುಡ್ಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿಂದ ತೊಗೊಂಬರೋಣ. ಏನು ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗೈಸ್. ಇದು ನೋಡು, ಕೈಯಲ್ಲಿ ಇಟ್ಕೊಡೋದು. ಏನಿದು ಆ್ಯಕ್ಚುಲಿ? ಪಟಾಕಿ ಈ ಥರ ಇದೆಯಾ? ಅದಲ್ಲ ಹೋಗಿ ಕೇಳ್ಕೊಂಬರ್ತೀನಿ ಅಂತ ದೊಡ್ಡದಾಗ ಹೋದ, ಸಿಗ್ತೇನಾ? ಹಾಂ, ಮತ್ತೇನು ಕೇಳಿದೆ? ಸಿಗುತ್ತೆ ಬಾ ಬ್ರೋ. ಹೆಂಗ ಕಮ್ಮಿ ಹೆಂಗೆ ಎಲ್ಲ ಕಡೆಗೆ போலாம் எவனாச்சு ரோகன் ப்ரோனோ அங்க பார்த்துட்டார் ஆல்ரெடி. அந்த கடைக்கு போயிட்டு அவன் பேசணும். ಇವನ್ ಮಾತು ಕೇಳ್ಕೊಂಡ್ ಬಂದಿದ್ದೀನಿ ನಾನು, ಬೇವರ್ಸಿ ನನ್ನ ಮಗನ ಮಾತನ್ನ. ಹೋಳಿ ಮಗ ಡಿಸ್ಕೋ ಸಿಗುತ್ತೆ ಅಂತ ಹೇಳಿ ಕರ್ಕೊಂಡ್ಬಂದ್ಬಿಟ್ಟು, ಬಟ್ ಇಲ್ಲಿ ಅದಿಲ್ಲ ಗೈಸ್. ಅನ್ಫಾರ್ಚುನೇಟ್ಲಿ ಬೇರೆ ಏನಾದರೂ ಡಿಫ್ರೆಂಟಾಗಿ ಹುಡ್ಕೊಳ್ಬೇಕು. ಡಿಸಪಾಯಿಂಟ್ ಮಾಡಿಬಿಡಿದ ನನಗೆ ಬೇವರ್ಸಿ. ಅದೊಂದು ಸಾಕು. 550 550. ಹೇಳು ಪ್ಯಾರಾಶೂಟ್ ಇದರಲ್ಲಿ ಪ್ಯಾರಾಶೂಟ್ ಬರುತ್ತೆ ಗೈ. ಬ್ಲಾಸ್ಟ್ ಆಗಿ ಇದರಲ್ಲಿ ವಾಪಸ್ ಪ್ಯಾರಾಶೂಟ್. ಚಿಕ್ಕ ವಯಸ್ಸಲ್ಲಿ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದ್ಸಲಿ ಹೊಡೆದಿದ್ದೆ ಜಮಾನ್ದಲ್ಲಿ. ಮೇಲೆ ಹೋಗಿ ಸುಯಿ ಅಂತ ಡಮ್ ಅಂದ್ಬಿಟ್ಟು ಪ್ಯಾರಾಶೂಟ್ ವಾಪಸ್ ಬರುತ್ತೆ. ಬೇರೆ ಏನು ತಗೊಳ್ಳೋದು? ರೆಡ್ ಕಲರ್ ನನ್ನ ತಂಗಿಗೆ ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ರೆಡ್ ಕಲರ್ ಸುಸೂರು ಬರ್ತೀವಿ. ಕ್ಯಾಮ್ರಾ ಲೈಟ್ ಇಲ್ಲ, ಆ ಸುಸೂರು ಬತ್ತಿಗೂ ಇದಕ್ಕೂ ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಕ್ಯಾಮ್ರಾ ಬೇರೆ ಇದೆ, ಇವಾಗ ಒಳ್ಳೆ ಫೋಟೋ ಶೂಟ್ ಮಾಡೋಣ. ರೆಡ್ ಕಲರ್ ಸುಸೂರು ಬರ್ತಿತ್ತಲ್ಲ ಅಲ್ಲಿ. 5,400 ರೂಪಾಯಿ. ಏನು ಗೊತ್ತಾ, 80% ಡಿಸ್ಕೌಂಟು. ಇಲ್ಲ 10,000 ಅಂತ ಹಾಕ್ಬಿಡೋದು, ಆಮೇಲೆ 90% ಡಿಸ್ಕೌಂಟ್ ಬರೋದು. ರೈಟ್ ಜಾಸ್ತಿ ಕೊಟ್ಟಿದ್ದೆ, ಡಿಸ್ಕೌಂಟ್ರೆ ಕರೆಕ್ಟ್ ಪ್ರೈಸ್ ಇದು ಫುಲ್ಲು ಡೀಸೆಲ್ ಲೈಟ್ಸ್ ಅನ್ಸುತ್ತೆ. ಜಿಗಿ 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 ಅಂತ. ಡಿಸ್ಕೋ
ದಪ್ಪ ಐತೆ ಬಾಂಬ್ ಇದು. ಬಸ್ರಿ ಹೆಂಗ್ಸ್ ನನ್ನ ಮಕ್ಕಳು ಏನು ನೋಡಿದ್ರು ಬೇಕು 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 ಅಂತಾರೆ. ಅಣ್ಣ ಕಳ್ಳೆಪುರಿ ಕೊಡ್ಸೋಣ, ಅಣ್ಣ ಕಳ್ಳೆಪುರಿ ಕೊಡ್ಸೋಣ ಅಂತ. ಏನು ನೋಡಿದ್ರು ತಿನ್ಬೇಕು ನನ್ನ ಮಕ್ಳಿಗೆ. நான் போடுறதா வீடியோ பண்றாங்க அவ்வளவுதான். யூடியூப்ல போட போறேன். போட் நம்பர் நான் கொஞ்சம் பாப்போம் ஆகலாம். ಓ ಪಿನ್ನಾಡಿ ಪುನೀತ್ ರಾಜ್ಕುಮಾರ್ ಇದಾರೆ ನೋಡಲೇ ಅಪ್ಪೆ. ತಮಿಳ್ನಾಡಕ್ಕೆ ಬಂದ್ರು ಪುನೀತ್ ರಾಜ್ಕುಮಾರ್. ತಮಿಳ್ನಾಡು ಮಾತ್ರ ಅಲ್ಲ ರೀ, ಅವರು ಟೋಟಲ್ ಇಂಡಿಯಾ ಫುಲ್ ಫೇಮಸ್ ರೀ ಅವರು. ಇವಾಗ ಹೇಳಿದ್ರಲ್ಲ ಅದು ಮಾತಂದ್ರೆ. ಈಗ ಇದೆಲ್ಲ ಹೋದ್ರು ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿರ್ತಾರೆ. ಹೊಸೂರಿಗೆ ಬಂದಿದೆ, ಹೊಸೂರಲ್ಲೂ ಪುನೀತ್ ರಾಜ್ಕುಮಾರ್. ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ ಇವತ್ತು. ಅಲ್ಲಿ ಪಟಾಕಿಗಳು ತೊಗೊಂಡ್ವಿ. ನನ್ನ ಅಜ್ಜಿನ ಬರಿಯಾ ಓಹೋ ಇಲ್ಲಿ ನೋಡಿ ಯಾವುದು ತುಂಬ ಅಪ್ಪ. ಏನು ಹೇಳಿ. ಅಲ್ಲಿ ಪಟಾಕಿಗಳು ಸೆಲೆಕ್ಟ್ ಮಾಡಿದ್ವಲ್ಲ ರೈಸ್, ಇದರಲ್ಲಿ 8,000 ಬಿಲ್ ಹಾಕ್ಬಿಟ್ರೆ ರೈಸ್. ಎಷ್ಟು ಐಟಮ್ಗೆ? ಬರೀ ಒಂದು 4-5 ಐಟಮ್ಗೆ. ಬೇಜಾರಾಗಿ ಬಿಟ್ಬಿಟ್ಟೆ ಬಂದ್ಬಿಟ್ಟೆ ನಾನು. ಬರೀ 4 ಐಟಮ್ಗೆ. ಯಾಕಂದ್ರೆ ಆಲ್ರೆಡಿ ಮನೇಲಿ ಐತೆ. ಅದಕ್ಕೆ ನಾನು ಸುಮ್ಮನೆ ಆ ಶಾರ್ಟ್ ತೊಗೊಳ್ಳೋಣ ಅಂತ ಬಂದಿದ್ದು, ಅದು ಇರಲಿಲ್ಲ. ಅದು ಬಿಟ್ಬಿಟ್ಟು ಬೇರೆ ಅದೆಲ್ಲ ತೊಗೊಂಡು 8,000 ರೂಪಾಯಿ ಹಾಕ್ಬಿಟ್ರು. ಸರಿ ಆಯಿತು. ಆಮೇಲೆ ಅಪ್ಪಾಜಿಗೆ ಫೋನ್ ಮಾಡಿದೆ, ಅಲ್ಲಿ ಗೊತ್ತಿರೋ ಅಂಗಡಿ ಇದೆ, ಅಲ್ಲಿ ಹೋಗು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ನನಗೆ ಬೇಕಾಗಿರೋ ಒಂದು 4-5 ಐಟಮ್ ತೊಗೊತೀನಿ ಸುಮ್ಮನೆ ಟೈಮ್ ಪಾಸ್ಗೆ. ಬನ್ನಿ ಹೋಗೋಣ. ಹಾಯ್ ಗೈಸ್, ಕಾರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ಯಾರೋ ಒಬ್ರು ಸಿಕ್ಕಿದ್ರು. ಥ್ಯಾಂಕ್ಸ್ ಬ್ರೋ ಡ್ರಾಪ್ ಮಾಡಿದ್ದಕ್ಕೆ ಕಾರ್ ಹತ್ರ. 500 ರೆಂಟ್ ಒಳ್ಳೆ ಮಗನೇ. ಅಮ್ಮ ಪಟಾಕಿ ಇಸ್ಕೊಡ್ತೀನಿ ಅಂತ ಕರ್ಕೊಂಬಂದು 4 ಐಟಮ್ಗೆ 8,000 ಬಿಲ್ ಹಾಕಿಸ್ತವನೆ. ಅಯ್ಯೋ ನಜ್ಜಿ. ವೆಲ್ಕಮ್ ಟು ಚಿಲ್ ಸಿಟಿ ಹೊಸೂರು ಗೈಸ್. ಕಾಸ್ಟ್ಲಿ ಟೈಮ್ ನೋಡಿ ಆಗ್ತಾ ಇದ್ದಾರೆ ಹೊಸೂರವರು ರೇಟ್ಗಳನ್ನ. ಬನ್ನಿರಿ ನನ್ನ ಮಕ್ಕಳ, ಇದು ಬೆಂಗಳೂರಿಗೆ ಏನಾದರೂ ಬೇಕು ಅಂತ ಇದರಲ್ಲಿ ನನ್ನ ಮಕ್ಕಳ ಬಿಲ್ ಹಾಕಿಸ್ತೀನಿ ಸೀಸನ್ ಟೈಮಲ್ಲಿ. ಆದರೂ ಇಷ್ಟೊಂದೆಲ್ಲ ಮೋಸ ಇರಬಾರ್ದು ಗೈಸ್. ಬೆಂಗಳೂರಲ್ಲೇ ಪರವಾಗಿಲ್ಲ. ಮಿಂತ್ರಲ್ಲಿ ಆರ್ಡರ್ பண்ணிದ್ದು ಡ್ರೆಸ್ಸಿಂಗ್ ಎಲ್ಲ ಅದಾ. ಸೊ ಇವಾಗ ಅತಿ ಬೆಳಗ್ಗೆ ಹೋಗ್ತಾ ಇದ್ವಿ ರಿಟರ್ನ್ ನಮ್ಮ ಕರ್ನಾಟಕಕ್ಕೆ ಹೋಗಿಸ್ಕೊಳ್ಳೋಣ ಗೈಸ್. ಈಸ್ಟ್ ಆರ್ ವೆಸ್ಟ್, ಕರ್ನಾಟಕ ಇಸ್ ದ ಬೆಸ್ಟ್. ವೆಸ್ಟ್ ಹೊಸೂರಲ್ಲಿ ಪಟಾಕಿ ತೊಗೊಳಕ್ಕೆ ಮಾತ್ರ ಬರಬೇಡಿ, ಮನೆ ಮಟ್ಟ ಮಾರ್ಕೊಬೇಕು. ಅದಕ್ಕೆ 2 ಇಕ್ಕಿದ್ರು ಅನ್ಸುತ್ತೆ ಅದರಲ್ಲಿ. ಸ್ಟ್ಯಾಂಡರ್ಡ್ ಇದೆಯಾ ನೋಡೋಣ ಇದನ್ನು. ಪಟಾಕಿ ಡಿಸಪಾಯಿಂಟ್ಮೆಂಟ್ ಗೈಸ್, ಡಿಸಪಾಯಿಂಟ್ಮೆಂಟ್. ಏನು ನಾವು ಅಂದ್ಕೊಂಡಿದ್ದು ಏನು ಸಿಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ. ಸಿಗ್ತಾ ಇಲ್ಲ ಅಂತ ಅದು ಮನೇಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ 3,500 ಐತಿ. 350 ಪಟಾಕಿ ಇಸ್ಕೊಂಡ್ಬರೋದು ಇಷ್ಟು ಕಷ್ಟನಾ? ದುಡ್ಡು ಈಸ್ಕೊಂಡ್ಬಿಡ್ಬೋದು. ನಾನು ಅವಾಗ್ಲೂ ಪೇ ಮಾಡೋಕ್ಕೆ ರೆಡಿಯಾಗಿದ್ದೆ ಅಷ್ಟು. ಅವ್ರು ಎಷ್ಟು ಕೇಳಿದ್ರು ಅಷ್ಟು. ನೀನೇನು ಪೇ ಮಾಡೋಕೆ ಹೋಗ್ತೀವಿ, ಇವನು ಡಿಸ್ಕೊಂಡ್ಬಂದ್ಬಿಟ್ಟು ಇರು ಪಾಕ್ಲ ಇರು ಅಂತ ಅಂದ್ಬಿಡ. ನಂಗೆ ಅಲ್ಲೇ ಇದಾಗೋಯ್ತು. ಆಮೇಲೆ ಒಂದು ಕಡೆ ಅನಿಸ್ತು, ಸುಮ್ಮನೆ ಅಷ್ಟೊಂದು ಡಿಸ್ಕೊಂಡು ಕಾಸು ವೇಸ್ಟ್ ಮಾಡಬೇಕಾ. ಆಮೇಲೆ ಡಿಸ್ಕೊಂಡೋಗಿ ನಮ್ಮಮ್ಮ ಬಾಯಿಗೆ ಬಂದಂಗೆಲ್ಲ ಬೈದು ತಂದಿದ್ದಾರೆ ಆಲ್ರೆಡಿ, ಮತ್ತೆ ಬೇಕಾ ಅಂತ ಯೋಚನೆ ಮಾಡಿದೆ. ಅದೆಲ್ಲ ಬೇಕಾ ನಿನಗೆ? A few moments later. ಓಕೆ. ಸೊ ಗೈಸ್, ನಮ್ಗೆ ಅಂದ್ಕೊಂಡಿದ್ದು ಸಿಕ್ಕಿಲ್ಲ. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ, ನಾವು ಕೆಲವೊಂದು ಐಟಮ್ಗಳನ್ನ ಎತ್ತಿಟ್ವಿ. ಅದು ನನಗೆ ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನನಗೆ ಆ್ಯಕ್ಚುಲಿ ಇವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ಸ್ಟ್ಯಾಂಡರ್ಡ್ ಬಾಕ್ಸ್ ಒಂದಿತ್ತು, ನಮಗೆ ಬೇಕಾಗಿರೋದೆಲ್ಲ ಅದರಲ್ಲೇ ಇತ್ತು. ನನಗೆ ಬಟರ್ಫ್ಲೈ ಬೇಕಾಗಿತ್ತು, ಅದರಲ್ಲೇ ಇತ್ತು. ಶಾರ್ಟ್ಸ್ ಗಿಟ್ಸ್ ಎಲ್ಲ ಅದರಲ್ಲೇ ಇತ್ತು.
ಸೊ ಅದರಲ್ಲಿ 50 ಐಟಮ್ಸ್ ಇತ್ತು. ನಾವು ಲೂಸಾಗಿ ತೊಗೊಂಡಿರೋ ಐಟಮ್ಸ್ಗಿಂತ ಅದು ತುಂಬ ಕಮ್ಮಿ ಅನಿಸ್ತು. 50 ಐಟಮ್ಸ್ಗೆ ಕಮ್ಮಿ ಪ್ರೈಸ್ ಅನಿಸ್ತು. ಆಮೇಲೆ ಅಪ್ಪಾಜಿ ಅವ್ರಿಗೆ ಫೋನ್ ಮಾಡಿ ಹೇಳಿದರು, ಅವ್ರು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು. ಸೊ ಅದಕ್ಕೆ ಬಾಕ್ಸೇ ತೊಗೊಂಬಿಟ್ಟೆ, ಬೆಟರ್ ಅಲ್ವಾ ಅದನ್ನೇ ಹೊಡೆಯೋಣ ಅಂತ. ಸೊ ಬಂದಿದ್ದಕ್ಕೆ ಸುಮ್ಮನೆ ಹೋಗಬಾರ್ದು, ಅದಕ್ಕೆ ಡಿಸಪಾಯಿಂಟ್ ಆಗೋದು ನನಗೆ. ಸಿಕ್ಕಾಪಟ್ಟೆ ನಾನು ಅಂದ್ಕೊಂಡಿದ್ದೇನೂ ಸಿಕ್ಕಿಲ್ಲ. ನೋಡೋಣ, ಬೇರೆ ಕಡೆ ಎಲ್ಲಿಂದ ತರ್ಸಕ್ಕೆ ಟ್ರೈ ಮಾಡ್ತೀನಿ, ಯಾರಾದರೂ ನಂಗೆ ಗೊತ್ತಿರೋ ಸೇಲ್ ಮಾಡೋರಿದ್ರೆ. ಸೊ ಸದ್ಯಕ್ಕೆ ಇಷ್ಟೊಂದು ತೊಗೊಂಡಿದ್ದೀನಿ. ಇವಾಗ ಒಂದು 6,000 ಪರ್ಚೇಸ್ ಮಾಡಿದ್ದೀವಿ. ಸೊ ನೋಡೋಣ, ಇನ್ನು ಮನೇಲಿ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಪಟಾಕಿ ಇನ್ನೂ ಯಾವುದೇ ತೊಗೊತೀನಿ ಅಂತ ತೋರಿಸ್ತೀನಿ. ದೀಪಾವಳಿ ಹಬ್ಬ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾವು ಮಾಡಿದ್ರೆ. ಬನ್ನಿ ಹೋಗೋಣ. ಸಾಕು, ಪಟಾಕಿ ತೊಗೊಂಡಿದ್ದು ಪರವಾಗಿಲ್ಲ, ಒಂದು ಸಿಕ್ಕಿದೆ, ಒಂದು ಲೆವೆಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಆದರೂ ಅನ್ಸ್ಯಾಟಿಸ್ಫೈಡ್. The next morning. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಸೊ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹಬ್ಬನ? ಸೊ ನಿನ್ನೆಯಿಂದನೇ ನಡೀತಾ ಇದೆ ಆ್ಯಕ್ಚುಲಿ ಹಬ್ಬ. ನಮ್ಗೆ ಇವತ್ತು ಹಬ್ಬ. ಸೊ ನಿನ್ನೆ ತಮಿಳವ್ರು ಮಾಡೋದು, ಇವತ್ತು ಕನ್ನಡದವ್ರು ಮಾಡೋದು, ಇವತ್ತು ನಮ್ಗೆ ಹಬ್ಬ. ಸೊ ಇವಾಗ ರೆಡಿ ಆಗಿದ್ದೀನಿ ಎದ್ಬಿಟ್ಟು. ಇದು ನನ್ನ ದಿವಾಲಿ ಔಟ್ಫಿಟ್. ಆಚೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಸೊ ಇವಾಗ ಪೂಜೆ ನಡೀತಾ ಇದೆ. ಪೂಜೆ ಮುಗಿಸ್ಕೊಂಡು ಅಡುಗೆ ಮಾಡಿದ್ದಾರೆ. ಹಬ್ಬದ ಊಟ ಇವತ್ತು ನಮ್ಮ ಮನೇಲಿ ಊಟ ಮಾಡಿಕೊಂಡು ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸೋಣ. ಸಾಯಂಕಾಲ ಪಟಾಕಿ ಹೊಡೆಯೋಣ. ಸೊ ನಮ್ಮ ಅಪ್ಪ ತಂದಿದ್ದಾರೆ ಪಟಾಕಿನ ಆಲ್ರೆಡಿ, ನಾನು ಅವತ್ತೇ ಹೇಳಿದ್ದೆ ನಿಮಗೆ. ಸೊ ನಾನು ತಂದನಲ್ಲ, ವ್ಲಾಗ್ ಮಾಡಿದ್ನಲ್ಲ ಹಿಂದೆದು, ಅದನ್ನ ನೆನ್ನೆನೇ ಹೊಡೆದು ಖಾಲಿ ಮಾಡಿಬಿಟ್ಟೆ. ಅದನ್ನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನಾನು ಅಭಿಣ್ಣ ಎಲ್ಲ ಮೊನ್ನೆನೇ ಹೊಡೆದ್ಬಿಟ್ಟು ನೆನ್ನೆನೇ ಹೊಡೆದ್ಬಿಟ್ಟು ಖಾಲಿ ಮಾಡಿಬಿಟ್ವಿ ಅದನ್ನು. ಸೊ ಇವತ್ತು ನಮ್ಮ ಮನೇಲಿ ತಂದಿರೋ ಪಟಾಕಿ ಹೊಡೆಯೋಣ. ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ, ಎಷ್ಟು ಪಟಾಕಿ ಇದೆ ಅಂತ ತೋರಿಸ್ತೀನಿ. ಈ ಸತಿ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿನೇ, ಈ ಸಲ ಕಮ್ಮಿನೇ ಹೊಡಿತಾ ಇರೋದು. ಹೋದ್ಸಲ ಎಲ್ಲ ತುಂಬ ಹೊಡೆದಿದ್ದೆ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಸಾಯಂಕಾಲ ಪಟಾಕಿ ಹೊಡೆಯೋಣ. ಸೊ ಎಂಜಾಯ್ ಮಾಡೋಣ ಇವತ್ತು. ಲೆಟ್ಸ್ ಗೋ. ಹೊಟ್ಟೆ ಸಿತೈತೇನೋ. ಪೂಜೆ ಆದಮೇಲೆ ನಮ್ಮ ಮನೇಲಿ ಅಡುಗೆ ಊಟ ಇನ್ನೂ ಅಡುಗೆ ನಡೀತಾ ಇದೆ. ಯಾರೂ ತಿಂದಿಲ್ಲ ಬೆಳಗ್ಗೆ. ನಾನು ತಿಂದಿದ್ದೀನ. ಏನೇನು ಮಾಡ್ತಾ ಇದ್ದೀಯಮ್ಮ ಇವತ್ತು? ಇದು ಅನ್ನ, ಸಾಂಬಾರು, ಮತ್ತೆ ಬಜ್ಜಿ, ಮತ್ತೆ ಪಲ್ಯ. ಏನು ಸಾರು? ಒಬ್ಬಟ್ಟು ಮಾಡಿಲ್ವಾ? ಒಬ್ಬಟ್ಟು ಇವತ್ತು ಹೇಗೆ? ನೆನ್ನೆ ಕೃತಿಕ್ ಅವ್ರ ಅಮ್ಮ ವಡೆ ಮಾಡಿಕೊಟ್ಟಿದ್ರು ನನಗೆ. ಅದು ವಡೆ ಮಾಡೋಣ ಅನ್ಕೊಂಡೆ, ಇವಾಗ ರುಬ್ಬಕ್ಕೆ ಚೆನ್ನಾಗಿತ್ತು. ಬೋಂಡ ನಡೀತಾ ಇದೆ ಗೈಸ್. ಯಾವಾಗ ವಡೆ ಮಾಡಿದ್ರು ನನಗೆ ಕರೆದ್ಬಿಟ್ಟು ವಡೆ ನಾನು ಹೋದಾಗ ಬಿಸಿಯಾಗಿ ಮಾಡಿಕೊಡ್ತಾರೆ ನನಗವರು. ಇಲ್ಲಿ ಅಲ್ಲೊಂದು ಕಡೆ ವಡೆ ಮಾಡಿಕೊಡ್ತಾರೆ ನನಗೆ ಆಂಟಿ. ಮತ್ತು ಇಲ್ಲಿ ಕಿರಣ್ ಅವ್ರ ಅಜ್ಜಿ ಅವರು ವಡೆ ಪಾಯಸ ಎಲ್ಲ ಮಾಡ್ಕೊಂಬಂತ ಅಂದ್ಕೊಡ್ತಾರೆ ನನಗೆ. ಪಾಯಸ ನನಗೆ ಅಷ್ಟೊಂದು ಇಷ್ಟ ಇಲ್ಲ, ನನಗೆ ವಡೆ ತುಂಬ ಇಷ್ಟ. ಬೋಂಡ ಇಷ್ಟ ಇಲ್ಲ ನನಗೆ. ವಡೆ ಮಾಡಿಕೊಡು, ಇವತ್ತು ತಿನ್ಬೇಕು. ಸೊ ಹೊಟ್ಟೆ ಭಯಂಕರ ಹಸ್ವಾಗ್ತಾ ಇದೆ ಗೈಸ್. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಮ್ಮ ಮನೇಲಿ ಪೂಜೆ ಆಗೋವರೆಗೂ ಊಟ ಕೊಡಲ್ಲ ನಮಗೆ. ಇಟ್ ಹರ್ಟ್ಸ್. ಪೂಜೆ ರೆಡಿ ಮಾಡ್ತಾ ಇದ್ದಾರೆ. ಪೂಜೆ ಕುಂಕುಮ ಮೇಡಮ್ಮ. ಇದ್ರದ್ದು ಊದ್ಬತ್ತಿ ಕಟ್ಟಿ ಚುಚ್ಕೊಂತು. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಪೂಜೆ ಮುಗಿಸಿ ಊಟ ತಿಂತಾ ಇದ್ದೀವಿ. ಊಟ ನಾನು ತಿಂತಲ್ಲ, ನನ್ನ ತಂಗಿ ತಿನ್ನಿಸ್ತಾ ಇದ್ದಾಳೆ. ಅದೆಂಥ ಊಟನಾದರೂ ಆಗಲಿ ನನ್ನ ತಂಗಿ ತಿನ್ಸಿದ್ರೆ ಟೇಸ್ಟೇ ಬೇರೆ ನಮಗೆ. ಅದಕ್ಕೆ ಅವಳು ತಿನ್ಸೋಳು ಊಟ ನನಗೆ. ಅವಳು ಬೇದಿದ್ರೆ ನಮ್ಮಮ್ಮ ತಿನ್ನಿಸ್ತಾರೆ. ನಮ್ಮಮ್ಮ ತಿನ್ಸಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ಅದೇಮ್ಮ ನೀನೇ ತಿನ್ನಿಸ್ಬ. ಯಾವಾಗ ಊಟ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವರಿಬ್ರು ತಿನ್ಸಿದ್ರೆ ನನಗೆ. ನಾನು ತಿಂದರೆ ನಿಧಾನಕ್ಕೆ ತಿಂತಾ ಇರ್ತೀನಿ, ಇವರಿಬ್ರು ತಿನ್ಸಿದ್ರೆ ಖಾಲಿ ಯಾವಾಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನೂ ತಿನ್ನಬೇಕು ಅನಿಸುತ್ತೆ. ಏನು ಅನ್ನೋಪ್ಪ, ನಾನು ಲಾಸ್ಟ್ ಟೈಮ್ ಚಿಕನ್ ತಿಂದು ಅಂದ್ಬಿಟ್ಟು ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ನನಗೆ. ಚೆನ್ನಾಗಿದೆ. ಅವಾಗ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ. ಅಭಿಣ್ಣನ ಕರ್ಕೊಂಡು ಆಫೀಸ್ಗೆ ಹೋಗಬೇಕು.
ಅಲ್ಲಿ ಫೈಟ್ ಡಿಸೈನ್ ಮಾಡಬೇಕಂತೆ. ವೇಣನ್ ಕರ್ಕೊಂಡು ಅಲ್ಲಿ ಹೋಗಿ ಅಲ್ಲೇನಿದೆ ಕೆಲಸ ಮುಗಿಸ್ಕೊಂಡ್ಬಂದು ಆಮೇಲೆ ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಪಟಾಕಿ ತೊಗೊಂಡೋಗ್ಬೇಕು ಹುಡುಗರು ಪಾಪ ಕೇಳ್ತಾ ಇದ್ರು. ಪಟಾಕಿ ತೊಗೊಂಡೋಗಿ ಕೊಟ್ಬಿಟ್ಟು ಅದೊಂದು ಸ್ವಲ್ಪ ಪಟಾಕಿ ಹೊಡೆದು ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ. ಸಾಯಂಕಾಲ ಹೊಟ್ಟಲ್ಲಿ ಪಟಾಕಿ ಹೊಡೆಯೋದು ಮನೆ ಹತ್ರ. ಇವತ್ತೆಲ್ಲ ಪಟಾಕಿ ಖಾಲಿ ಮಾಡಲೇಬೇಕು. ಲೆಟ್ಸ್ ಗೋ ಗೈಸ್. ಓಕೆನಾ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಸೊ ಎಷ್ಟು ಪಟಾಕಿ ಇದೆ ಅಂತ ಇವಾಗಲೇ ತೋರಿಸ್ಬಿಡೋಣ. ಇಲ್ಲ, ಎತ್ತಿಗ್ಬಿಟ್ಟು ತೋರಿಸಿದ್ರೆ ಚೆನ್ನಾಗಿದೆ. ಏನೋ ಇವಾಗ ಸದ್ಯಕ್ಕೆ ತುಂಬ ಇದು ಮಾತ್ರ ನೋಡಿ. ಇದು ಇಲ್ಲೊಂದು ಸ್ವಲ್ಪ ಇದೆ. ಆಮೇಲೆ ಮೇಲೆ ವೈಟ್ ಕಲರ್ ಕವರ್ ಇದೆಯಲ್ಲ ಅದು ಪಟಾಕಿನೇ. ಆಮೇಲೆ ಇಲ್ಲಿರೋದು ಇದು ಪಟಾಕಿನೇ. ಈ ಸತಿ ಕಮ್ಮಿ ಆ್ಯಕ್ಚುಲಿ ಅರ್ಧ ಹೊಡೆದ್ಬಿಟ್ಟೆ ನಾನು ಅದನ್ನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಇರೋದು ಇಷ್ಟು, ಇವತ್ತು ಹೊಡೆಯೋಕೆ ಇಟ್ಟಿರೋದು. ಸೊ ಇವಾಗ ಅಲ್ಲಿ ನಮ್ಮ ಹುಡುಗರು ಪಟಾಕಿ ಕೇಳ್ತಾ ಇದ್ರು, ಅವ್ರಿಗೂ ಒಂದು ಸ್ವಲ್ಪ ಪಟಾಕಿ ತೊಗೊಂಡೋಗೋಣ ಅಂತ ತೊಗೊತಾ ಇದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಗೋಪೂಜೆ ಮಾಡಬೇಕಾಗಿತ್ತು. ಎಲ್ಲೆಲ್ಲೂ ನಮ್ಮ ಮನೆ ಹತ್ರ ಹಸುನೇ ಇಲ್ಲ, ಅದಕ್ಕೆ ಗೋಪೂಜೆ ಸ್ಕಿಪ್ ಆಗಿದೆ. ಎಲ್ಲರೂ ಹಸು ಕಾಣಿಸಿದ್ರೆ ಪೂಜೆ ಮಾಡಬೇಕು. ಪಟಾಕಿ ತೊಗೊಂಡಿದ್ದೀವಿ ಹುಡುಗರಿಗೆ. ಏನಯ್ಯ ಜೋರಾಗಿ ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ? ಹಾಯ್ ಹೇಳಿ, ಬ್ಲಾಗಾಗೆ ಇಬ್ರು ಮಾಡಿಸಿದ್ದೀರಾ? ಹಾಯ್ ಹಾಯ್ ಹೇಳಯ್ಯ. ಪಯಣ ಇದು ಆಫೀಸ್ಗೆ ನಿಮ್ಮದು. ನೀವು ಫೈಟ್ ಡಿಸೈನ್ ಮಾಡ್ಬೇಕು ಇವತ್ತು. ಚೆನ್ನಾಗೈತೆ ಔಟ್ಫಿಟ್ಟು, ನೈಸು. ಆದರೆ ನೈಟ್ ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ಯಲ್ಲಯ್ಯ. ಓಕೆ ಬನ್ನಿ ಬನ್ನಿ ಹೋಗೋಣ. Welcome back to my channel. ರೋಹನ್ ಚಾನಲ್. ಅತಿಥಿ ಗಣ್ಯರಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಸರ್, ಮೊಟ್ಟೆ ಊಟ ಮಾಡೋಣ. ಮೊಟ್ಟೆ ಊಟ ಹೇಳಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನಂದು ಕೂಡ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ರಾಜೇಶ್ವರ ಬಳ್ಳೂರು ಅಂತ ಒಳ್ಳೆ ಮೋಟೋ ಬ್ಲಾಗ್ಸ್ ಒಳ್ಳೆದಿದೆ. ಒಳ್ಳೆ ಒಳ್ಳೆ ಮೋಟೋ ಬ್ಲಾಗ್ಸ್ ಮಾಡ್ತಾನೆ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಸಟ್ ಪಟ್ಟು ಯಾವ ಆಫೀಸ್ ಏನು ಅಂತ ಮೀನ್ಸ್ ಎಲ್ಲ ಕ್ಲೀನ್ ನಡೀತಾ ಇದೆ. ಫಸ್ಟ್ ಮೇಲೆ ನೋಡ್ತಾ ಇದ್ದಾರೆ. ಏನಕ್ಕೆ ಎಲ್ಲ ಮುಂದೆ ಹೇಳ್ತೀನಿ ನಿಮ್ಗೆ, ಇವಾಗ ಹೇಳೋದು ಬೇಡ, ಸರ್ಪ್ರೈಸ್ ಆಗಿ ಇರಲಿ ಅದು. ಇದು ನಮ್ಮ ಆಫೀಸು, ಇವರೆಲ್ಲ ನಮ್ಮ ಟೀಮು. ಎಲ್ಲರೂ ಹಾಯ್ ಹೇಳಿ ಒಂದ್ಸತಿ. ಇದು ಸಂತೋಷ್ ಅಂತ. ಇದು ನಮ್ಮ ಶಿವು, ತುಂಬ ಟ್ಯಾಲೆಂಟೆಡ್. ಅವನು ಟ್ಯಾಲೆಂಟೆಡ್, ಇವನು ಟ್ಯಾಲೆಂಟೆಡ್. ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಎಲ್ಲರದ್ದು ನಾನು ಇನ್ಸ್ಟಾ ಐಡಿ ಇದ್ರಲ್ಲಿ ಮೆನ್ಷನ್ ಮಾಡ್ತೀನಿ. ಅವರೆಲ್ಲ ಏನು ತುಂಬ ಟ್ಯಾಲೆಂಟೆಡ್ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಏನು ರಿವೀಲ್ ಮಾಡೋ ಪರಿಸ್ಥಿತಿ ನಾನಿಲ್ಲ. ರಿವೀಲ್ ಮಾಡಬೇಕಾದ್ರೆ ಅವರೆಲ್ಲ ಯಾವ ಥರ ಟ್ಯಾಲೆಂಟೆಡ್ ಅಂತ ಹೇಳ್ತೀನಿ. Till then, take care. Bye-bye. A few moments later. Hi guys, welcome back. ನಾವಿವಾಗ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ಪಟಾಕಿ ಕೊಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ವಿ. ಇಲ್ಲಿ ತ್ರಿವೇಣಿ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ತ್ರಿವೇಣಿ ಹೇಳಿದ್ದೀನಿ. ತ್ರಿವೇಣಿ ತಿನ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗಿ ಇನ್ನೇನು ಟೈಮ್ ಆಗ್ಬಿಡುತ್ತೆ ಇವಾಗ ಪಟಾಕಿ ಹೊಡೆಯೋಣ ಸಾಯಂಕಾಲ. ಸೊ ಪಟಾಕಿ ಹೊಡೆದಾದ್ಮೇಲೆ ಏನೇನಾಗುತ್ತೆ, ಅಲ್ಲಿವರೆಗೂ ಏನೇನಾಗುತ್ತೆ ಅಂತ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪಟಾಕಿ ಹೊಡೆದ್ಬಿಟ್ಟು ಅದಾದಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇವಾಗ ತ್ರಿವೇಣಿ ತಿನ್ಕೊಂಡು ಮನೆಗೆ ಹೋಗೋಣ. ಲೆಟ್ಸ್ ಗೋ. ಚೆನ್ನಾಗೈತಾ ಅಲ್ವಾ? ವಿಲ್ಸನ್ ಗಾರ್ಡನಲ್ಲಿ ಇನ್ನೂ ಮಸ್ತಾಗಿರುತ್ತೆ. ನಾವು ತಿಂದ್ವಲ್ಲ ಅವತ್ತು, ಅಲ್ಲಿ ಇನ್ನೂ ಕ್ರೇಜ್ ಆಗಿರುತ್ತೆ. ಓರಿಯೋ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ. ಇಲ್ಲೂ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ಬಂದೆ. ನಾವಿವತ್ತು ಡಿಫ್ರೆಂಟಾಗಿ ಇಷ್ಟು ದಿನ ವೆನಿಲಾ ಐಸ್ ಕ್ರೀಮಲ್ಲಿ ತಿಂತಾಯಿದ್ವಿ. ಇವತ್ತು ಬಟರ್ ಸ್ಕಾಚ್ ಐಸ್ ಕ್ರೀಮಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಅವನಿಗೆ ಸೆಟ್ ಮಾಡಿಕೊಟ್ಬಿಡ. ನೈಸ್. ನೀವು ಟ್ರೈ ಮಾಡಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಜೊತೆ, ತುಂಬ ಚೆನ್ನಾಗಿದೆ. ಬರುತ್ತೆ ಅಂತ ಇವಾಗ ತ್ರಿವೇಣಿ ತಿಂದು ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. A few moments later. ವೆಲ್ಕಮ್ ಬ್ಯಾಕ್. ನಾವು ಇವಾಗ ಮನೆಗೆ ಬಂದಿದ್ದಾಯಿತು. ಸೊ ಮನೇಲಿ ಡೆಕೋರೇಷನ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬಂದಲ್ಲ, ಅದಕ್ಕೆ ಚಾರ್ಜ್ ಹಾಕಿದ್ದೆ. ಸೊ ಈ ಥರ ಇದೆ ಡೆಕೋರೇಷನ್. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇವಾಗ ಮಾಡ್ತಾ ಇದ್ದೀವಿ. ಸೊ ಫ್ಲವರ್ಸ್ ವರ್ಷ ಹಿಂಗೆ ಮಾಡ್ತಾರೆ, ಬಟ್ ಈ ವರ್ಷ ಬ್ಲಾಗ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇದು ಮನೆ ಮುಂದೆ ಈ ಥರ ನನ್ನ ತಂಗಿ, ನಾನು, ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ರೆಡಿ ಮಾಡ್ತಾ ಇರೋದು ಇದನ್ನ ನೋಡಿ.
ಕಲರ್ ಹೂವು ಕೊಡು. ಸೊ ನಮ್ಮ ಅಮ್ಮ ಮತ್ತೆ ನನ್ನ ತಂಗಿ ಅವ್ರ ಪಾರ್ಟ್ನ ಎಷ್ಟು ಮೀನ್ಸ್ ತುಂಬ ಕಷ್ಟವಾಗಿರೋದನ್ನೆಲ್ಲ ಹಾಕ್ಬಿಟ್ಟು ಹೋದ್ರು. ಇವಾಗ ಈಸಿ ಪಾರ್ಟ್ನ ಮಾತ್ರ ನಾನು ನಮ್ಮ ಅಪ್ಪ ಹಾಕ್ತಾ ಇದ್ದೀವಿ. ಅದ್ರಲ್ಲಿ ದೀಪ ರೆಡಿ ಮಾಡ್ತಾ ಇದ್ದಾರೆ ಒಳಗೆ, ಅದಕ್ಕೆ ಕಾಣಿಸ್ತಾ ಇಲ್ಲ ಗೈ. ಎಲ್ಲ ನಾವೇ ಮಾಡಿದ್ದು ಅಂತೆಲ್ಲ ಅನ್ಕೊಂಬಿಡಿ. ಕ್ರೆಡಿಟ್ ಗೋಸ್ ಟು ನಮ್ಮ ಅಮ್ಮ ಮತ್ತು ನನ್ನ ತಂಗಿ. ಸುಮ್ಮನೆ ಲೈಟಾಗಿ ಟಚ್ ಅಪ್ ಮಾತ್ರ ಕೊಡ್ತಾ ಇರೋದು ಅಷ್ಟೇ. ನನ್ನ ತಂಗಿಗೆ ದೀಪ ಹಚ್ಚು ಅಂದ್ರು ಅಷ್ಟೆಲ್ಲ ಕ್ಯಾಮ್ರಾಗೆ ಬರೋಕೆ ಅಷ್ಟು ನಾಚಿಕೆ ಪಡ್ತಾವಳು. ಯಾವಾಗ ಕ್ಯಾಮ್ರಾ ಫಿಯರ್ ಹೋಗುತ್ತೋ ಗೊತ್ತಿಲ್ಲ ಅವಳಿಗೆ. ಹಿಂಸೆ ಬೇಜಾರಾಗುತ್ತೆ ಕರ್ದಂಗೆ ಬಂದಿಲ್ಲ ಅಂದರೆ. ಎಲ್ಲರೂ ಅವ್ರದ್ದು ನಮ್ಮಮ್ಮ ಬರ್ತಾರೆ ನಾಚ್ಕೊಳ್ಳಲ್ಲ, ಅಪ್ಪಾಜಿನೂ ನಾಚ್ಕೊಳ್ಳಲ್ಲ, ಇವಳು ಮಾತ್ರ ನಾಚ್ಕೊಂತಾರೆ. ನಾನೇ ಹಚ್ತೀನಿ, ಇಲ್ಲ ನಮ್ಮಮ್ಮ ಹಚ್ತಾರೆ. ಅಚ್ಚಮ್ಮ ಹಚ್ಚು ಹಚ್ಚು ಹಚ್ಚು, ನಮ್ಮ ಕೈಯಲ್ಲಿ ಸಿಗಲ್ಲ. ನನ್ನ ಕಡೆ ತಿರ್ಸ್ಬೇಕಾ ಹಿಂಗೆ? ಬಿಡಾಕ ಹೋಗ್ಲಿ. ವೆಲ್ಕಮ್ ಬ್ಯಾಕ್. ಪಟಾಕಿಗಳನ್ನೆಲ್ಲ ಅಸೆಂಬಲ್ ಮಾಡ್ತಾ ಇದ್ದೀವಿ. ಇದು ಶಾರ್ಟ್ಸಾ? ಎಸ್, ನಾನು ಹೇಳ್ದಂಗೆ ಅರ್ಧ ಮೊನ್ನೆನೇ ಮೀನ್ಸ್ ನಿನ್ನೆನೇ ಹೊಡೆದ್ಬಿಟ್ಟೆ ನಾನು. ಅದನ್ನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಮಿಕ್ಕಿದ್ನ ಇವಾಗ ಹೊಡಿತಾ ಇದ್ದೀನಿ. ಆ್ಯಕ್ಚುಲಿ ಈ ಸತಿ ಕಮ್ಮಿ ತಂದಿದ್ದಾರೆ. ನಾನು ತೊಗೊಂಬಂದಿದ್ದು ನಾನು ಅಲ್ಲಿ ಹೊಡೆದ್ಬಿಟ್ಟೆ ಅಭಯಣ್ಣವ್ರ ಜೊತೆ. ಸದ್ಯಕ್ಕೆ ಇವಾಗ ಮಿಕ್ಕಿರೋದು ಹೊಡಿತಾ ಇದ್ದೀನಿ. ಸೊ ಇಷ್ಟಿದೆ ಗೈಸ್. ಈ ದೀಪಾವಳಿ ಬಂದ್ಬಿಟ್ರೆ ಜಾನಿಗೆ ಪಾಪ ಹೆವಿ ಹಿಂಸೆ. ಅವನಿಂದಾನೇ ಅರ್ಧ ಪಟಾಕಿ ತರೋದು ಕಮ್ಮಿ ಮಾಡಿದ್ದೀವಿ ನಾವು. ಕಮ್ಮಿ ಮಾಡಿದ್ದೀವಿ. ತುಂಬಾ ಸೌಂಡ್ ಬರೋದೆಲ್ಲ ಹೊಡಿತಾ. ಶಾರ್ಟ್ಸ್ ಹೊಡೆಯೋಣ ಫಸ್ಟ್. ದೀಪಾವಳಿ ಬಂದ್ರೆ ಜ್ವರ ಬಂದ್ಬಿಡುತ್ತೆ ಹಿಂಗೆ. ನೋಡಿ ಇಲ್ಲಿ ಹೆಂಗ್ ನಡೀತಾ ಇದ್ದಾನೆ ಪಾಪ ಜಾನಿ. ಇಲ್ಲಿ ನೋಡಿ ಕಂಡು ಕಸ್ತಾನೆ. ಅದಕ್ಕೆ ಅವ್ನ ರೂಮ್ಗೆ ಹಾಕಿದ್ವಿ ಸೌಂಡ್ ಕೇಳಿಸ್ಬಾರ್ದು ಅಂತ. ಸೌಂಡ್ ಬರೋದು ಯಾವ್ದು ಜಾಸ್ತಿ ಹೊಡಿದಲ್ಲ ಗೈಸ್, ಕಮ್ಮಿ ಸೌಂಡ್ ಬರೋದೆ. ಅವ್ನು ಹೊಡೆದ್ರು ಡೋರ್ ಎಲ್ಲ ಲಾಕ್ ಮಾಡಿ ಅವನನ್ನ ಒಳಗೆ ಬಿಟ್ಬಿಟ್ಟೆ ಪಟಾಕಿ ಹೊಡೆಯೋದು. ದಯವಿಟ್ಟು ಪಟಾಕಿ ಹೊಡಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಸುತ್ತಮುತ್ತ ಅನಿಮಲ್ಸ್ ಇರುತ್ತೆ, ಅದಕ್ಕೆ ನಾಯಿಗಳಿರುತ್ತೆ, ಅದಕ್ಕೆಲ್ಲ ತುಂಬ ಹಿಂಸೆ ಕೊಡೋ ಥರ ಇದು ಮಾಡೋಕ್ಕೆ ಹೋಗ್ಬೇಡಿ. ಸೇಫ್ ಆಗಿರಿ. ಯಾವುದೋ ರಿಸ್ಕ್ ತೊಗೊಂಡು ದೊಡ್ಡ ದೊಡ್ಡ ಪಟಾಕಿಗಳನ್ನ ತುಂಬ ಹತ್ತಿರದಿಂದ ಹೊಡೆಯೋಕೆ ಹೋಗ್ಬೇಡಿ. ತುಂಬ ಚೆಕ್ ಮಾಡ್ಬಿಟ್ಟು ಹೊಡೀರಿ. ಹಾಗೆ ಪ್ರಾಣಿಗಳನ್ನ ತಲೆಯಲ್ಲಿ ಇಟ್ಕೊಂಡು ಪಟಾಕಿ ಹೊಡೀರಿ. ದಯವಿಟ್ಟು ನಿಮ್ಮ ಅದಕ್ಕೋಸ್ಕರ ಪ್ರಾಣಿಗಳನ್ನ ಹಿಂಸೆ ಕೊಡಬೇಡಿ ಪ್ಲೀಸ್. ನಮ್ಮ ಜಾನಿನ ನಾವು ಒಳಗೆ ಕೂಡಾಕ್ಬಿಟ್ಟು ಹೊಡಿತಾ ಇದ್ದೀವಿ, ಅದಕ್ಕೇನು ಕಾಟ ಕೊಡ್ತಾ ಇಲ್ಲ. ನೀವು ಅಷ್ಟೇ ನಿಮ್ಮ ಮನೇಲಿ ಯಾವುದಾದ್ರೂ ಪ್ರಾಣಿ ಇದ್ದರೆ ಮೀನ್ಸ್ ನಾಯಿ ಬೇಕು ಏನೇ ಇದ್ರೂ ರೂಮಲ್ಲಿ ಲಾಕ್ ಮಾಡಿ ಅದಕ್ಕೆ ಸೌಂಡ್ ಬರ್ದೇ ಇರೋ ಥರ ಇಟ್ಟು ಆಮೇಲೆ ಪಟಾಕಿ ಹೊಡೀರಿ ಗೈಸ್. ಥ್ಯಾಂಕ್ ಯು. A few moments later. ಲೈಟ್ ಇಲ್ಲ.
ಫುಲ್ ಖುಷಿ ಆಗ ಅಪ್ಪ ದಾನವೀರ ಶೂರ ಕರ್ಣ ಅವ್ರಿಗೋಸ್ಕರನೇ ಸಪ್ರೇಟಾಗಿ ಪಟಾಕಿಗಳು ತಗೊಂಬಂದವ್ರೆ. ಲೈಟ್ರಲ್ಲಿ ಮಾಡ್ಬೇಕಿತ್ತಾನೆ. Many hours later. ತುಂಬ ಇಷ್ಟ ನನಗೆ ಸಿಂಗಲ್ ಶಾಟ್, ತುಂಬ ಚೆನ್ನಾಗಿ ಬರುತ್ತೆ. ಅನ್ಸ್ತು. ನಮ್ಮ ಮನೆ ರೋಡ್ ಸ್ವಲ್ಪ ಚಿಕ್ಕದು, ಇನ್ನು ಆ ಕಡೆ ಯಾರಾದ್ರು ಓಡಾಡ್ತಾ ಇರ್ತಾರೆ. ಮಾಡಿ ಮೇಲೆ ತೊಗೊಂಡೋಗಿ ಇಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಟಾರ್ಚ್ ಇದೆ ಫೈನಲ್ಲು, ಮಾಡಿ ಮೇಲೆ ತೊಗೊಂಡೋಗಿ ಇಟ್ಬಿಡೋಣ. ಆಮೇಲೆ ಲ್ಯಾಟ್ರನ್ ಇದೆ, ಲ್ಯಾಟ್ರನ್ನು ಬಿಡಬೇಕು. ಲಾಸ್ಟ್ ಟೈಮ್ ಫುಲ್ಲು ಫ್ಲಾಪು, 4-5 ವೇಸ್ಟ್ ಮಾಡಿಬಿಟ್ಟಿದ್ವಿ. ಈ ಸತಿ ನೋಡೋಣ ಏನಾಗುತ್ತೆ. ಆಗುತ್ತೆ ನಮಗೆ ಸಪೋರ್ಟ್ ಬರುತ್ತಾ? ಬರುತ್ತೆ. ಯಾವಾಗ ಬಂದ್ರೆ ಇವತ್ತು ಒಂದೊಂದು ಆಗ್ತಿದೆ, ಒಂದೊಂದು ಆಯ್ತಲ್ಲ. ಕ್ಯಾಮ್ರಾ ಕೆಳಗೆ ಇಟ್ಬಿಡೋಣ. ಚೆನ್ನಾಗಿ ಬರ್ತಾಯಿಲ್ಲ ಶಾರ್ಟ್ಸ್ ಇದು. ಬೈ 2 ಕಡೆನೇ ಇದಾವ ಅದು. A few moments later. ವಾವ್, ಬ್ಯೂಟಿಫುಲ್. ಏನು
ತೋರ್ಸೋ ಹೋಗ್ಲಿ. ಏನಮ್ಮಮ್ಮ ಕೈ ಕುಯ್ಕೊಂಡ್ಬಿಟ್ಟವನ್ ಯಾರಿಗೋಸ್ಕರನೋ? ಹೇಳಲ್ ಕೌಂಟ್ರ್ ನಿನ್ಗೆ ಯಾರಿಗೋಸ್ಕರ ನಮ್ಮನ್ನು ಕುಯ್ಕೊಂಡಿರೋದನ್ನು? ಅವನು ಹುಡುಗಿಗೋಸ್ಕರ ಕುಯ್ಕೊಂಡು ಪರವಾಗಿಲ್ಲ, ಹುಡುಗಿ ಟ್ಯೂಷನ್ ಮಿಸ್ಗೋಸ್ಕರ ಕುಯ್ಕೊಂಡು. ಟ್ಯೂಷನ್ ಮಿಸ್ಗೆ ಅಷ್ಟು ಇಲ್ಲ ತೋರ್ಸು. ಆ ಮಿಸ್ಸಿಗೆ ಎಷ್ಟು ವಯಸ್ಸು? 66. ಅಯ್ಯೋ ಅಯ್ಯೋ, ಆಂಟಿ ಲವರ್ ಅಲ್ಲ ನೀನು, ಅಜ್ಜಿ ಲವರು. ನೋಡಿ ಅದಕ್ಕೆ ಅಜ್ಜಿ ಕಿವಿ ಕಚ್ಚಿರೋದು ನಿಮಗೆ. ಈ ಥರ ಹಿಂಸೆ. ಮಾತಾಡ ಏನಾದರೂ ನಿಧಿ, ನಿಮ್ಮ ಮನಸ್ಸಿನ ಮಾತು ಮಾತಾಡಿ ನಿಧಿ, ಮಾತಾಡಿ. ಮತ್ತೆ ಯಾರಿಗೋಸ್ಕರ ಕುಯ್ಕೊಂಡಿರೋದು? ಓಯ್ ಅಲ್ಲೋಡ ಅವನು ಯಾರಿಗೋಸ್ಕರ ಕುಯ್ಕೊಂಡಿರೋದು ಅಂದ್ರೆ ಮನೋಜ್ ಅಣ್ಣಂಗೋಸ್ಕರ ಅಂತ. ಲಪಿ ಯಾರಿಗೋಸ್ಕರ ಕುಯ್ಕೊಂಡಿರೋದು ಅಂದ್ರೆ ಮನೋಜ್ ಅಣ್ಣಂಗೋಸ್ಕರ ಅಂತವನೆ. ಪ್ರೇಮಣ್ಣ ಮದುವೆ ಆಗ್ತಾ ಇದಾರೆ ಇಷ್ಟರಲ್ಲೇ. ಯಾರಣ್ಣ ನೆನೆ ಬಂದ್ಬಿಟ್ಟು ಯಾರೋ ಗೀರ್ಬಿಟ್ಟವ್ರೆ ಅಪ್ಪಿ, ಯಾರೋ ಗೀರ್ಬಿಟ್ಟವ್ರೆ ಅಪ್ಪಿ, ಯಾರೋ ಗೀರ್ಬಿಟ್ಟವ್ರೆ ನೆನೆ ಬಂದ್ಬಿಟ್ಟು ಮನೆಗೆ. ಅದಕ್ಕೂ 100 ರೂಪಾಯಿ ಕೊಟ್ಟವ್ರೆ. ಓ ಈ ಥರ ನೋಡಿ ಗೈಸ್, ಇವ್ರದ್ದು ಇನ್ಸ್ಟಾಗ್ರಾಮ್ ಇಲ್ಲ, ಬೇಕಾದ್ರೆ ನಂಬರ್ ಹಾಕ್ತೀನಿ, ವೇಕೆನ್ಸಿ ಇದೆ, ಮದುವೆ ಆಗ್ಬಿಡಿ. ಅಯ್ಯ ಬಾರ ಇಲ್ಲಿ, ಬಾ ಇಲ್ಲಿ ಬಾರ, ಮಾತಾಡು ಅವತ್ತು ಹೇಳ್ಕೊಟ್ನಲ್ಲ ಅದನ್ನ ಹೇಳು ಮಾತಾಡು. ಹಾಯ್ ಗೈಸ್, ವೆಲ್ಕಮ್ ಟು ರೋಹನ್ ಅನ್ನೋ ಚಾನಲ್. ಹೇಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಮಾತಾಡೋ, ನೀನು ಹೇಳು. ನೋಡಿ ಗೈಸ್, ಇಷ್ಟು ಉದ್ದ ಅವನೇ, ಲಕ್ಷ್ಮೀ ಬಾಂಬ್ ಸೈಜ್ ಅಲ್ಲ ಅವನೇ, ಲಕ್ಷ್ಮೀ ಬಾಂಬ್ನ ಕೈಯಲ್ಲಿ ಬಿಸಾಕ್ತಾನೆ. ನಾನು ಬರೋ ಅಷ್ಟಲ್ಲಿ ಹೊಡೆದ್ಬಿಟ್ಟಿದ್ದಾರೆ, ಇಲ್ಲ ಅಂದಿದ್ರೆ ಅದನ್ನು ವಿಡಿಯೋ ಮಾಡಾಕ್ತಾ ಇದ್ದೆ. ಬಿಸ್ನೆಸ್ ಸೈಜಲ್ಲಿ ಇಲ್ಲ, ಇವಂದು ಲಕ್ಷ್ಮಿ ಹೊಡಿತಾವನೆ. ನೀನು ಹೇಳ್ದಲ್ಲ ವೇಕೆನ್ಸಿ ಇದೆ, ಹಾಂ ನನ್ನ ಬೇಗ ಮದುವೆ ಆಗಿ ಅಂತ ಹೇಳ್ಬೇಕು. ಹಾಂ, ನೋಟಿಸ್ ಪೀರಿಯಡ್ ಎಷ್ಟು ತಿಂಗಳು, ಎಷ್ಟು ಜಾಯ್ನಿಂಗ್ ಡೇಟ್ ಹೆಂಗಣ್ಣ? ಏನು ಹೇಳೋ ಅರ್ಥ ಆಗ್ತಾ ಇಲ್ಲ. ಜಾಯ್ನಿಂಗ್ ಇಮಿಡಿಯೇಟಾ ಏನು? ಇಮಿಡಿಯೇಟ್ ಜಾಯ್ನಿಂಗ್. ವೇಕೆನ್ಸಿ ಯಾವ ಪೋಸ್ಟಿಗೆ ವೇಕೆನ್ಸಿ? 80. ಕಿಚನ್ಗೊಂದು, ಹಾಲ್ಗೊಂದು, ಬೆಡ್ರೂಮ್ಗೊಂದು. ಕ್ವಾಲಿಟೀಸ್ ಎಕ್ಸ್ಪೀರಿಯನ್ಸ್ ಇದನ್ನೇ ಮರ್ತೋಗಿದ್ದೀವಿ. ಇದು ನಿಮ್ದು ಇದೇಳಿ, ಎಲ್ಲಿ ಕೆಲಸ ಮಾಡ್ತೀರಾ, ಎಷ್ಟು ಸ್ಯಾಲ್ರಿ ಅಂತ ಹೇಳೋ. ಮನೆ ಹೇಳೋ, ಎಷ್ಟು ಸ್ಯಾಲ್ರಿ ಅವ್ರಿಗೆ, ಎಷ್ಟು ಕೆಲಸ, ಏನು ಕೆಲಸ ಮಾಡ್ತಾರೆ? ಹಾಂ, ಯಾವ ಕಂಪ್ನಿಲಿ ಕೆಲಸ ಯಾವ ಕಂಪ್ನಿಲಿ? ಬಾಯ್ ಮನು, ಬಾಯ್ ಪ್ರೇಮಣ್ಣ. ಗೈಸ್ ವೇಕೆನ್ಸಿ ಇದೆ ಗೈಸ್. ಬಾಯ್ ಓಕೆ, ಬಾಯ್ ಮಚ್ಚ, ಬಾಯ್ ಶಶಣ, ಬಾಯ್ ಬ್ರೋ, ಬಾಯ್. A few moments later. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಋತಿಕವ್ರ ಹತ್ರನೂ ಹೋದೆ, ಅಲ್ಲೊಂದು ಸ್ವಲ್ಪ ಪಟಾಕಿ ಹೊಡೆದ್ವಿ. ಸೊ ಯಾವುದೇ ಹಬ್ಬ ಇದ್ರೂ ಅವ್ರ ಹತ್ರ ಹೋಗ್ಬಿಟ್ಟು ಲೈಟಾಗಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರಲಿಲ್ಲ ಅಂದರೆ ಹಬ್ಬ ಕಂಪ್ಲೀಟ್ ಆಗೋಲ್ಲ ನನಗೆ. ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪಟಾಕಿ ಹೊಡೆದ್ಬಿಟ್ಟು ಬಂದೆ. ಸೊ ಮನೇಲೂ ಹಬ್ಬ ಮುಗೀತು. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದೆ. ತುಂಬ ಓಡಾಡಿದ್ದೀನಿ ಇವತ್ತು, ರೆಸ್ಟ್ ಮಾಡಬೇಕು ಸಿಕ್ಕಾಪಟ್ಟೆ. ಎಲ್ಲ ಹುಷಾರಾದೆ ನಾನು ಇವಾಗ, ಎಲ್ಲ ಚೆನ್ನಾಗಿದ್ದೀನಿ. ಸೊ ಊಟ ಮಾಡಿ ಮಲ್ಕೊಬೇಕು, ರೆಸ್ಟ್ ಮಾಡಬೇಕು. ಸೊ ಅಷ್ಟೇ. ದೀಪಾವಳಿ ಎಲ್ಲರಿಗೂ ಇನ್ನೊಂದು ಸತಿ ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮುಂದಿನ ವರ್ಷನಾಗಲಿ ಈ ವರ್ಷನಾಗಲಿ ಇನ್ನೂ ಪಟಾಕಿ ಹೊಡಿತೀರಾ ಅಂದರೆ ತುಂಬ ಸೇಫಾಗಿ ಹೊಡೀರಿ. ಹಾಗೆ ಸುತ್ತಮುತ್ತ ಇರೋ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಿ. ತುಂಬ ಸೌಂಡ್ ಬರೋ ಪಟಾಕಿಗಳನ್ನ ಹೊಡಿಬೇಡಿ. ಹಾಗೆ ನಿಮ್ಮ ಮನೇಲಿ ಪ್ರಾಣಿಗಳಿದ್ದರೆ ಮನೆಯಲ್ಲಿ ರೂಮ್ ಒಳಗೆ ಲಾಕ್ ಮಾಡಿ ಆಮೇಲೆ ಪಟಾಕಿ ಹೊಡೀರಿ. ಸೊ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.